ಡಿಸಿಸಿ ಬ್ಯಾಂಕ್ ಮತ್ತು ಸೊಸೈಟಿಗಳ ಮೇಲೆ ಲೋಕಾಯುಕ್ತ ದಾಳಿ ಪರಿಶೀಲನೆ. ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಹಾಗೂ ತಾಲ್ಲೂಕಿನ ನಂದಿಗಾನಹಳ್ಳಿ, ಹೂಲಗೊಮ್ಮನಹಳ್ಳಿ, ಯನಮಲಪಡಿ ಸೇರಿದಂತೆ ವಿವಿಧ ಸಹಕಾರ ಸೊಸೈಟಿಗಳ ಮೇಲೆ ಇಂದು ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬ್ಯಾಂಕ್ ಮತ್ತು ಸೊಸೈಟಿಗಳಲ್ಲಿನ ಕಡತಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿಗಳನ್ನು ಪಡೆಯಲಾಗಿದೆ. ಚಿಂತಾಮಣಿ ತಾಲ್ಲೂಕಿನ ತಳಗವಾರ ಗ್ರಾಮದ ಪ್ರತಾಪ್ ಮತ್ತು ಚಿಂತಾಮಣಿ ನಗರದ ನೆಕ್ಕುಂದಿ ಪೇಟೆಯ ನಿವಾಸಿ ಸೈಯದ್ ಮಾಲಿಕ್ ಪಾಷಾ ಅವರು ಡಿಸಿಸಿ ಬ್ಯಾಂಕ್ ಮತ್ತು ತಾಲ್ಲೂಕಿನ ವಿವಿಧ ಸಹಕಾರ ಸಂಘಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ದಾಖಲೆಗಳೊಂದಿಗೆ ಲೋಕಾಯುಕ್ತ ಸೇರಿದಂತೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ಈ ದೂರಿನ ಅನ್ವಯ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಮತ್ತು ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಇಂದು ಬೆಳಗಿನ ಜಾವವೇ ದಾಳಿ ನಡೆಸಿ ಶೋಧ ಕಾರ್ಯ ಕೈಗೊಂಡಿದೆ. ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿ ಅವುಗಳಿಗೆ ಸಾಲ ಮಂಜೂರು ಮಾಡುವ ಮೂಲಕ ಕೋಟ್ಯಂತರ ರೂಪಾಯಿ ಹಣ ಲೂಟಿ ಮಾಡಲಾಗಿದೆ ಎಂದು ಸೈಯದ್ ಮಾಲಿಕ್ ಪಾಷಾ ಅವರು ಇಂದು ಡಿಸಿಸಿ ಬ್ಯಾಂಕ್ ದಾಳಿ ವೇಳೆ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ತಾಲ್ಲೂಕಿನ ಎಲ್ಲಾ ಸಹಕಾರ ಸಂಘಗಳಲ್ಲಿಯೂ ಭ್ರಷ್ಟಾಚಾರ ನಡೆದಿದ್ದು, ಲೋಕಾಯುಕ್ತ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಹಳೆ ಪ್ರಕರಣ ಅದು ರಿಜಿಸ್ಟರ್ ಆಗಿತ್ತು. ಕಂಪ್ಲೇಂಟ್ ಬಹುಶಃ ಪ್ರತಾಪ್. ನಾವೊಂದು ಪ್ರಕರಣ ಕೊಟ್ಟಿದ್ವಿ, ಅದೇ ಲೋಕಾಯುಕ್ತಲ್ಲಿದೆ. ಇಲ್ಲಿ ವ್ಯವಸ್ಥಾಪಕರಾಗಿದ್ದ ನಾಗರಾಜ್ ಅನ್ನೋರು 2,23,00,000 ಏನೋ ಮಿಸ್ಯೂಸ್ ಮಾಡಿ ಕದ್ದಿರ್ತಾರೆ. ಅದ್ರ ಬಗ್ಗೆ ಮಾನ್ಯ ಮೇಡಮ್ ಶೀಲಾ MD ಅವರು ಕೋಲಾರ ಅವರು ಈತನಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಮ್ಯಾನೇಜರ್ಗೆ. ಏನಪ್ಪ ಈ ದುಡ್ಡು ಏನು ಮಾಡಿದೆ ನೀನು? ಆತ ಅವನ ರಿಪ್ಲೈಯಲ್ಲಿ ಹೇಳಿಕೆಯಲ್ಲಿ ಆತ ಹೇಳಿರ್ತಾನೆ, ನಾನು ತಿಂದಿರೋದು ನಿಜ, 40 ದಿನ ಕಾಲಾವಕಾಶ ಕೊಡಿ, ಆ ದುಡ್ಡು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಇವತ್ತಿಗೂ ನಾನು ಆ ಲೆಟ್ರ್ ತೊಗೊಂಡು ನಾನು ಆವಾಗ ಶೀಲಾ ಮೇಡಮ್ಗೆ ನಾನೊಂದು ಕಂಪ್ಲೇಂಟ್ ಬರೀತೀನಿ, ಇದ್ರ ಮೇಲೆ FIR ಮಾಡಿಸಿ. ಈತ ಒಪ್ಕೊಂಡಿದ್ದೇನೆ, ನಿಮಗೆ ಪ್ರೇಮ ಫಿಸಿ ಗೊತ್ತಾಗಿದೆ, ಮಾಡಲ್ಲ. 2ನೇ ಸಲ ಪತ್ರ ಬರೀತೀನಿ, ಮಾಡಲ್ಲ. ಅದು ಮೇಡಮ್ ಉದ್ದೇಶ ಆವಾಗ ಗೊತ್ತಾಗುತ್ತೆ, MD ಉದ್ದೇಶ. ಅವರು ಬೇಕಂತಲೇ ಮಾಡಲ್ಲ. ಮತ್ತೆ ಮುಂದೆ ಬಂದು ಗೊತ್ತಾಗುತ್ತೆ ಇವರು ಶಾಮೀಲಿದ್ದಾರೆ ಮೇಡಮು. ಈ ಮೇಡಮ್ಗೆ 5 ಲಕ್ಷ RTGS ಹೋಗಿರ್ತೀವಿ. ನೀವು ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಬಹುಶಃ ನೀವೆಲ್ಲ ನೋಡಿದ್ದೀರ, ಒಂದು ನ್ಯೂಸ್ ಪೇಪರಲ್ಲೂ ಉಲ್ಲೇಖ ಆಗಿತ್ತು. RTGS ಮೂಲಕ 5 ಲಕ್ಷ ಲಂಚನೂ ತೊಗೊಂಡಿದ್ದೀರ ಪ್ರಕರಣ. ನೋಡಿ, ನಾನು ಒಂದು ಹೇಳ್ತೀನಿ, ಲಾ ನೀವು ಇಂಟರ್ಪ್ರೆಟ್ ಹೆಂಗೆ ಮಾಡ್ಕೊತೀರ. ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಲೋಕಾಯುಕ್ತ, ಫಾರ್ ಎಕ್ಸಾಂಪಲ್ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಗೊತ್ತಿಲ್ಲ ನಿಮಗೆ, ನೀವು ಏನು ದೊಡ್ಡ ಎನ್ಕ್ವೈರಿ ಮಾಡಬೇಡಿ. ಕನ್ಸರ್ನ್ MDನ ಯಾರೋ ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ಲ, ಅವ್ರಿಗೊಂದು ಡೈರೆಕ್ಷನ್ ಕೊಡಿ, ಲೋಕಾಯುಕ್ತವ್ರೆ ಇವತ್ತಿನ ಮೇಲೆ L&O ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸ್ತೀವಿ. ನೋಡಿ, IPC ಸೆಕ್ಷನಲ್ಲಿ ಯಾಕೆ L&O FIR ಮಾಡಬಾರ್ದಾ? ನೀವು ಕರ್ನಾಟಕ ಲೋಕಾಯುಕ್ತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ನೀವೇನು ಬೇಕೋ ಮಾಡ್ತೀರಿ. ಈಗ IPC 409, 420, 465, 468 IPC ಹೇಳ್ತೇನೆ, BNSS ಹೇಳ್ತಲ್ಲ. ಈ ಸೆಕ್ಷನ್ಸ್ ಬಂದಾಗ ಹೀನಿಯಸ್ ಕ್ರೈಮು, ಇಂಥ ದೊಡ್ಡ ಸೆಕ್ಷನ್ಸ್ ಬಂದಾಗ ಒಂದು ಡೈರೆಕ್ಷನ್ ಕೊಡಿ MDಗೆ. ನಿಮ್ಮ ಕಣ್ಣು ಬಂದರೆ ಮಿಕ್ಕಿದ ಕೆಲಸ L&O ಪೊಲೀಸ್ ಮಾಡ್ತದೆ. ಈಗ ನಾನು ಹಾಕಿದ್ದೀನಿ, ಅವನು ಒಪ್ಕೊಂಡವನೆ 2 ಕೋಟಿ ಅಂತ. ಈಗ ಬಹುಶಃ ಈ ಕೇಸಲ್ಲೂ ಅಷ್ಟೇ. ನೀವು ಏನು ಮಾಡಿಬಿಡ್ತೀರಾ, ಒಂದು L&Oಗೆ ಒಂದು FIR ಕೊಟ್ಬಿಡಿ ಸ್ವಾಮಿ. ದೇರ್ ಆರ್ ಸೀರಿಯಸ್ ಸೆಕ್ಷನ್ಸ್ ಆಫ್ IPC. ವೆನ್ ದೇರ್ ಆರ್ ಸೀರಿಯಸ್ ಸೆಕ್ಷನ್ಸ್ ಆಫ್ IPC ಇನ್ವಾಲ್ವ್ಡ್, ಲೆಟ್ ದ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಫೈಲ್ ದ ಚಾರ್ಜ್ ಶೀಟ್. ಡೈರೆಕ್ಷನ್ಸ್ ಕೊಡಿ FIRಗೆ. ಏನಾಗಿದೆ, ಈಗ ನಾನು ಒಂದು ಮೊನ್ನೆ ಕೊಟ್ಟಿದ್ದೀನಲ್ಲ, ಇವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಲೋಕಾಯುಕ್ತ ಕಡೆಯಿಂದ. MD ಶಾಮೀಲಾಗಿದ್ದಾರೆ ಅಂತೇಳಿ MD ಮೇಲೆ ನಾವು ದೂರು ಕೊಟ್ಟಿದ್ದೀವಿ. ಯಾವಾಗ ಲಾಸ್ಟ್ ಇಯರ್ ಜೂನ್ ಕೊಟ್ಟಿರೋದು ನಾನು. ಇವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಹೇಳಿದ್ರೆ ಇಟ್ಸ್ ಎ ಲೇಮ್ ಡಕ್ ಲೋಕಾಯುಕ್ತ. ಇವತ್ತು ಬಂದಿರೋದು ಈ ಬ್ಯಾಂಕ್ ಕತೆ ಬಿಡಿ, ನಿಮ್ಗೆ ಗೊತ್ತಿರೋದು. ಈ ಬಹುಶಃ 1 ವರ್ಷದಲ್ಲಿ ನಿಮ್ಮ ಮಾಧ್ಯಮದವರು ಎಷ್ಟಕ್ಕಿಂತ ಈ ಬ್ಯಾಂಕ್ದು ಫ್ರಾಡು ನೀವು ಕವರ್ ಮಾಡಿದ್ದೀರಾ ಸರ್? ಮಾಡಿದ್ದೀರಲ್ಲ. ಯಾವ ಸೊಸೈಟಿ ಕರಪ್ಟ್ ಇಲ್ಲ ಹೇಳಿ ಬ್ಯಾಂಕಲ್ಲಿ? ಈಚ್ ಆ್ಯಂಡ್ ಎವ್ರಿ ಸೊಸೈಟಿ. ಆಲ್ SHGಸಲ್ಲಿ ಕರಪ್ಷನ್ ಮಾಡಿದ್ದಾರೆ, ಆಲ್ KCC ಲೋನ್ಸಲ್ಲಿ ಕರಪ್ಷನ್ ಮಾಡಿದ್ದಾರೆ, ಪರ್ಸ್ನಲ್ ಲೋನ್ಸ್ ಎತ್ಕೊಂಡವ್ರೆ. ಅಲ್ಲ, ಬ್ಯಾಂಕಿಗೆ ಬಂದಿರೋ ಅಪೆಕ್ಸ್ ಬ್ಯಾಂಕಿಂದ ಬಂದಿರೋ ದುಡ್ಡು, ಲಾಭದ ದುಡ್ಡು, ಪ್ರಾಫಿಟ್, ಆ ದುಡ್ಡೇ ಎದ್ಬಿಟ್ಟವ್ರೆ. ಆ ದುಡ್ಡು ಖಾಲಿ ಮಾಡಿಬಿಟ್ಟಾರೆ. ಯಾರು ಕೇಳೋರಿಲ್ವಾ? 2 ಕೋಟಿ ಅಂದರೆ ತಮಾಷೆ ಇಲ್ಲ, ಲೆಕ್ಕ ಇಲ್ಲ. 4 ಕೋಟಿ ಅಂದರೆ ಲೆಕ್ಕ ಇಲ್ಲ. 10 ಕೋಟಿ ಅಂದರೆ ಲೆಕ್ಕ ಇಲ್ಲ. ಬಟ್ ನನ್ನ ಫಿಗರು ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಬ್ಯಾಂಕಲ್ಲಿ ರಫ್ಲಿ
ಆ ಮಟ್ಟಕ್ಕೆ ಫಿಗರ್ ಇಲ್ಲ. ನನ್ನ ಪ್ರಕಾರ ಒಂದು 35 to 40 crores ಫ್ರಾಡ್, ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸೊಸೈಟಿ. ಹೆಂಗೆ ಗೊತ್ತೇನ್ರಿ, ಒಂದು ಆರ್ಡರ್ ಕಾಪಿ ಮಾಡ್ತಾರೆ ಹೆಂಗಸ್ರದ್ದು ಸೆಲ್ಫ್ ಹೆಲ್ಪ್ ಗ್ರೂಪು ಸಂಘಗಳದ್ದು, ಅದು 100 ಸಂಘ ಕೊಟ್ಟರೆ ಅದರಲ್ಲಿ 30 ಫ್ರಾಡ್. ಆ 30 ಹೆಂಗೆ ಕಂಡುಹಿಡಿತೀರಿ ನೀವು? ಆ 30 ಯಾರ್ದು ಅಂತ ನೀವು ಹೆಂಗೆ ಕಂಡುಹಿಡಿತೀರಾ? ಅದೇ ಡಬಲ್ ಜೆರಾಕ್ಸ್ ಮಾಡೋದು ಇನ್ನೊಂದು ಸಂಘ ಮಾಡಿಬಿಡೋದು ಸರ್. ಈ 30 ಯಾವುದು ಅಂತ ನಮ್ಮ ಕಂಡುಹಿಡಿಯೋಕ್ಕಾಗಲ್ಲ. ಯಾವುದು ಆ ದುಡ್ಡು ನೀವು ಒಂದು ಸಂಘ SHG ಮಾಡಿದಾಗ ಅವ್ರವ್ರ ಅಕೌಂಟ್ಗೆ ಹೋಗ್ಬೇಕು ತಾನೆ, ಆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕು ತಾನೆ ಹೆಂಗಸ್ರಿಗೆ. ಮಾಡಿಲ್ವ ಹೆಂಗಸ್ರಿಗೆ? ಶಾಮಿಲಲ್ವಾ? ಹೆಂಗಸ್ರಿಗೆ ಹೋಗೋ ದುಡ್ಡು ಯಾರೋ ಬೇನಾಮಿ ಅಕೌಂಟ್ಗೆ ಹಾಕ್ತಾನಂದರೆ ಸೊ 100% ದಿಸ್ ಫೆಲೋ ಇಸ್ ಇನ್ವಾಲ್ಡ್ ಅಲ್ವಾ, ಆಲ್ ದೀಸ್ ಅಫಿಷಿಯಲ್ಸ್ ಆರ್ ಇನ್ವಾಲ್ಡ್ ಅಲ್ವಾ. ವಿತೌಟ್ ಅವ್ರ ನಾಲೆಜು ಬೇರೆಯವ್ರ ಅಕೌಂಟ್ ಬೇನಾಮಿ ಅಕೌಂಟ್ ದುಡ್ಡು ಹೋಗುತ್ತಾ? ಇದಕ್ಕಿಂತ ನಿಮ್ಗೆ ಎವಿಡೆನ್ಸ್ ಬೇಕಾ ಲೋಕಾಯುಕ್ತ ಅವ್ರಿಗೆ? ಕಣ್ಣು ಕಾಣಿಸ್ತದಲ್ಲ, ಇಟ್ಸ್ ಎ ನೇಕೆಡ್ ಟ್ರೂತ್ ಅಲ್ವಾ. ನೇಕೆಡ್ ಆಯ್ತು, ನೀವು ಕಣ್ಣಿನ ನೋಡಿ. ಜಾಸ್ತಿ ಏನು ಕಾರ್ಪೆಟ್ ಕೆಳಗಡೆ ಏನು ಪರಿಶೀಲನೆ ಮಾಡೋಷ್ಟಿಲ್ಲ, ಕಾಣಿಸ್ತಾ ಇದೆ. ಅವರೇ ಒಪ್ಕೊಂಡವ್ರೆ ದುಡ್ಡು ನಾವು ಕಟ್ಟಬೇಕು, ನಾವು ಎತ್ತಾಕಿದ್ದೀವಿ ಅಂತ. ದೆನ್ ವಾಟ್ ಎಲ್ಸ್? ಮುಗಿಸಿ ಒಂದು ಎಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಎಂಥ ಸೆಕ್ಷನ್ಸು? 409 10 years ಇಂಪ್ರಿಸನ್ಮೆಂಟ್, 420 ನಿಮ್ಗೆ ಗೊತ್ತು, 465 468 ಫೋರ್ಜರಿ. ಇನ್ನು ಇಂಚಿಷ್ಟು ದೊಡ್ಡ ಪ್ರಕರಣಕ್ಕೂ ಮುಗಿಸ್ಬಿಡ್ತಾ ಇದ್ದಾರೆ. ನೀವು ಮಾಡೋದು ಬೇಗ ಫಾಸ್ಟ್, ನಿಮ್ದು ಎಫೆಕ್ಟಿವ್ನೆಸ್ ಇರಬೇಕು ಅನ್ನೋದು ಲೋಕಾಯುಕ್ತ. ಈಗ ನೋಡಿ, ನಾಳೆ ಎಲೆಕ್ಷನ್, ಇದು ನನಗೆ ಏನು ಅರ್ಥ ಆಗ್ತಲ್ಲ. ನಾಳೆ ಎಲೆಕ್ಷನ್ ಇದ್ದು ಇವತ್ತು ಬಂದವರೆ ರಾಜಕೀಯ ಪ್ರೇರಿತ ಏನೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಕೆಲಸ ನಾವು ಏನು ಅಡ್ಡ ಮಾಡೋಕ್ಕಾಗಲ್ಲ. ಅವರು ಒಂದು ನಂಬಿಕೆ ಚೆನ್ನಾಗಿ ಮಾಡ್ತಾರಂತ, ಅದೇ ನಂಬಿಕೆಯಲ್ಲಿ ಒಳ್ಳೆ ರಿಪೋರ್ಟ್ ಹಾಕಲಿ. ಯಾರ್ಯಾರು ಕ್ರಿಮಿನಲ್ಸ್ ಇದ್ದಾರೆ ದೇ ಶುಡ್ ಆಲ್ ಬಿ ಪುಲ್ಡ್ ಔಟ್ ಫ್ರಮ್ ದ ಕಬೋರ್ಡ್. ಇನ್ನೇನಾದ್ರು ಏನು ಕ್ವಶನ್ಸ್ ಇದೆ ಬಹುಶಃ ನನಗೆ ತಿಳಿದು ಬಂತು, ಭಾಳ ಹಳೇದು ಇದು. ಯಾವುದೋ ಇಷ್ಟು ಟೈಮ್ ಅವಸರ ಇಲ್ಲ ಅನ್ಕೋತೀನಿ. ಏನಾಗುತ್ತೆ, ಇನ್ವೆಸ್ಟಿಗೇಷನ್ ಡಿಲೇಡ್ ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಿಮಗೆ ಸಂಗ್ರಹಿಸೋಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಇನ್ನೊಂದು, ಯು ಹ್ಯಾವ್ ಅಲ್ಟಿಮೇಟ್ ಪವರ್ ಟು ಗಿವ್ ಡೈರೆಕ್ಷನ್ಸ್. ಏನು ನೀವು ಯಾವುದು ಡೈರೆಕ್ಷನ್ಸ್ ಕೊಡಿ, ಎಲ್ಲೋ ಪೊಲೀಸ್ಗೆ ಕೊಡಿ, ಇಲ್ಲ ಅವ್ರ ಹೈಯರ್ ಅಥಾರಿಟಿಗೆ ಕೊಡಿ. ಕಂಪಿಟೆಂಟ್ ಅಥಾರಿಟಿ ಯಾರೋ ಇರ್ತಾರಲ್ಲ, ಹೇಳಿ ಸರ್ ನೀವು ಒಬ್ಬರು ವಿರುದ್ಧ ಇವರು ಸ್ಯಾಂಕ್ಷನ್ ತೊಗೊಂಡಿದ್ದಾರೆ ಕೇಳಿ. ಇದೇ ಕೇಸ್ ಈ DCC ಬ್ಯಾಂಕ್ದಲ್ಲಿ ಎಷ್ಟು ಪ್ರಕರಣ ಆಗಿದೆಯಲ್ಲ, ಒಬ್ಬರು ವಿರುದ್ಧ ಆದರೂ ಒಂದು ಅಫೀಸಿಯಲ್ ವಿರುದ್ಧ ಸ್ಯಾಂಕ್ಷನ್ ತೊಗೊಂಡಿದ್ದೀರಾ ಅಂದರೆ, ಸ್ಯಾಂಕ್ಷನ್ ಅಂದರೆ ಗೊತ್ತಲ್ಲ, ನಮಗೆ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ. ಇವತ್ತಿಗೂ ಒಂದು ಪತ್ರ ಬರೆದಿಲ್ಲ. ವೆನ್ ಆರ್ ಯು ಗೋಯಿಂಗ್ ಟು ಫೈಲ್ ಅಲ್ವಾ? ಆ ಕಂಪ್ಲೇಂಟ್ ಕೊಟ್ಟವ್ರು ಏನಾಗ್ಬಿಡ್ಬೇಕು? ಈಗ ಅವರು ಯಾವುದೋ ಒಂದು ಹೈಕೋರ್ಟ್ಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಲಾಯರ್ ಚಾಲೆಂಜ್ ಮಾಡ್ತಾರೆ. ಸೀನಿಯರ್ ಅಡ್ವೊಕೇಟ್ ಬೇಕೇ ಬೇಕ್ರಿ. ಹೈಕೋರ್ಟ್ಗೆ ಹೋಗಿ ಸೀನಿಯರ್ ಕೌನ್ಸಿಲ್ ಬೇಕೇ ಬೇಕು. ಸರ್ ನೀವು ಒಂದು 10 ಕೋಟಿ ತಿಂದಿದ್ದೀರಾ, ಸೀನಿಯರ್ ಕೌನ್ಸಿಲ್ಗೆ ಒಂದು 10 ಲಕ್ಷ ಕೊಡ್ತೀವಿ. ಕಂಪ್ಲೇಂಟ್ 10 ಲಕ್ಷ ಕೊಡ್ತಾನ ಸೀನಿಯರ್ ಕೌನ್ಸಿಲ್ಗೆ? ಕನಿಷ್ಠ ಪಕ್ಷ ಬೆಂಗಳೂರಿಗೆ ಹೈಕೋರ್ಟ್ಗೆ ಹೋಗಿ ಒಂದು ಸಣ್ಣ ಲಾಯರ್ ಇಡೋಕ್ಕೂ ಅವನ ಹತ್ರ ತಾಕತ್ತಿರಲ್ಲ ಅಲ್ವಾ? ಇಟ್ ಈಸ್ ದೆನ್ ಯು ಹ್ಯಾವ್ ಟು ಕಮ್ ಇನ್ ಟು ಪಿಕ್ಚರ್. ಆವಾಗ ನೀವು ಲೋಕಾಯುಕ್ತರು ಇವರ ಪ್ರಾಸಿಕ್ಯೂಷನ್ ಮಾಡಿ ಆವಾಗ ಬನ್ನಿ, ಆವಾಗ ನೀವು ಫೈಟ್ ಮಾಡಿ. ಕಂಪ್ಲೇನೆಂಟ್ ಪಾಪ ಎಲ್ಲಂದರು ಹೋಗ್ತಾನೆ.